ನಾವು ಒಂದ್ಸತಿ ಹೇಳಿದ್ರೆ ಮುಗಿದೋಯ್ತದೆ, ಪೂರ್ಣ ಮುಗ್ದೇ ಹೋಗೋದು. ನೈವೇದ್ಯ ಬೇಕು ಅಂತ ಹೇಳಿ ನಿಜ, ನೀ ತಂದ್ರೆ ಮಾಡಲ್ಲ, ನಮ್ಮ ಕಡೆ ನೈವೇದ್ಯ ಮಾಡೋದಿದ್ದಾರೆ, ಪಕ್ಕಕ್ಕೆ ಬಂದ್ರೆ ಅಲ್ಲಿ ಸಾಕ್ಷಾತ್ ದುರ್ಗಾದೇವಿ ಬಂಗಾರದ ಪರಿಮಾಣದಲ್ಲಿ ನೈವೇದ್ಯ ತಂದಿದ್ದಾಳೆ. ಎಲ್ಲರೂ ಆಶ್ಚರ್ಯ. ಕೃಷ್ಣ ಪರಮಾತ್ಮ ನೈವೇದ್ಯ ಮಾಡಿದ. ಆ ಹುಡುಗರೇ ಹಾಕ್ಬಿಟ್ರು, ಒಂದೇ ತಟ್ಟಲ್ಲಿ ಬಡದೇ ಬಡ್ತಾರೆ, ಬಡದು ಎಲ್ಲ ಬರ್ತಾರೆ. ಅಕ್ಷಯ ಪಾತ್ರೆಗಳಿಗೆಲ್ಲ ಬರ್ತಿತ್ತು ದುರ್ಗಾದೇವಿ ಕೈಯೊಳಗೆ 2,000 ಜನಕ್ಕೆ ಪುಷ್ಕಳವಾದ ಭೋಜನ, ಒಳ್ಳೊಳ್ಳೆ ಬಂಗಾರದ ನಾಣ್ಯದ ದಕ್ಷಿಣೆ. ಆ ಯಜಮಾನಿಗೆ ಕೃಷ್ಣಾರ್ಪಣ ಹೇಳುವುದ, ಕೃಷ್ಣಾರ್ಪಣ ಅಂದ್ರು. ಎಲ್ಲ ಆಯ್ತು, ಊಟ ಆದ್ಮೇಲೆ ಕೃಷ್ಣ ಅಂದ, ಹೇಗಿತ್ತು ನಮ್ಮ ಪೂಜೆ ಇಲ್ಲ. ಅವ ಗಂಡ ಅಂದ, ಡೈಲಿ ಬಂದು ಮಾಡ್ಕೊಂಡು ಹೋಗುದು ನೀವೇ. ಇಷ್ಟು ಒಳ್ಳೆ ಪೂಜೆ, ಇಷ್ಟು ಒಳ್ಳೆ ಊಟ, ಯಾರುಂಟು ಯಾರಿಲ್ಲ. ವಾದಿರಾಜರು ಎಲ್ಲ ಕಥೆ ಸಂಗ್ರಹ ಮಾಡಿ ಒಂದೇ ಶ್ಲೋಕದಲ್ಲಿ ಪ್ರಕೃತ್ಯ ಕಂಠಾಮ ಪರೇಣ ಪಾತ್ರಂ ಕರೇಣ ಧಾನ್ಯೇನ ಪಯಪಿಬಂತಂ ನಿಶಮ್ಯ ಪಿತ್ರಾಣಿ ಚತರ್ಪಯಂತಂ ಸುಸ್ಮಿತಾ ಕ್ವಾಪಿ ಬಭೂವ ತೂಷ್ಣೀ